ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ನ ಒಂದು ವಿಶೇಷ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ ಇಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಋಣಭಾರ ಪ್ರಮಾಣ ಪತ್ರವನ್ನು ಪಡೆಯಲು ಮೊದಲೆಲ್ಲ ನೀವು ತಾಲೂಕು ಕಚೇರಿ ಅಥವಾ ಸಬ್ ರಿಜಿಸ್ಟ್ರ್ ಕಚೇರಿಗೆ ಹೋಗಬೇಕಿತ್ತು. ಈಗ ಕಳೆದೆರಡು ವರ್ಷಗಳಿಂದ ಸ್ವತಃ ನಾಗರಿಕರೇ ಕೂಡ ಲಾಗಿನ್ನ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಸ್ವತಃ ಕೂಡ ಅಪ್ಲೈ ಮಾಡ್ಬೋದು. ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ kaveri.karnataka.gov.in ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಒಂದು ಪೇಜು ಓಪನ್ ಆಗುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಫಸ್ಟ್ ಟೈಮು ನೀವು ಡೈರೆಕ್ಟಾಗಿ ಲಾಗಿನ್ ಮಾಡಿದ್ರೆ ಓಪನ್ ಆಗೋಲ್ಲ. ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಫಾರಮ್ ಫಿಲಪ್ ಮಾಡೋಕ್ಕೆ ಒಂದು ಪಾಪಪ್ಪು ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟು ನಿಮ್ಮ ನೇಮ್ನ ಹಾಕಬೇಕಾಗತ್ತೆ. ಇಲ್ಲಿ ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರನ್ನು ಹಾಕಿ, ತದನಂತರ ಮಿಡಲ್ ನೇಮ್ಗೆ ನಿಮ್ಮ ಇನ್ಸಿಲ್ ಇದ್ದರೆ ಇನ್ಸಿಲ್ ಹಾಕ್ಕೊಳ್ಳಿ. ತದನಂತರ ನಿಮ್ಮದು ಜೆಂಡರ್ ಕೇಳುತ್ತೆ, ನೀವು ಮೇಲ ಫೀಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಇಮೇಲ್ ಐ ಡಿನ ಹಾಕಬೇಕಾಗತ್ತೆ. ಅದೇ ರೀತಿ ಇಲ್ಲಿ ನೀವು ಫೋನ್ ನಂಬರ್ನ ಹಾಕಿ, ನಂತರ ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಟೈಪ್ಗೆ ಒಂದು ಕ್ವಶನ್ನ ನೀವೇ ಆನ್ಸರ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೇಳಿರೋ ಒಂದು ಕ್ವಶನ್ನ ಚೂಸ್ ಮಾಡಿಕೊಂಡು ಇಲ್ಲಿ ನೀವು ಆನ್ಸರ್ನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಿಮ್ಮ ಪಾಸ್ವರ್ಡ್ ಏನಾದ್ರು ಕಳೆದೋಯ್ತು ಅಂದರೆ ರಿಕವರಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಹಿಂಟ್ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಕೋಬೇಕಾಗತ್ತೆ. ಅದಲ್ಲದೆ ಸ್ನೇಹಿತರೆ, ಇಲ್ಲಿ ಸ್ಟಾರ್ ಮಾರ್ಕ್ ಇರೋ ಎಲ್ಲ ಬಾಕ್ಸ್ಗಳನ್ನ ಕಂಪಲ್ಸರಿ ಫಿಲ್ ಮಾಡಬೇಕಾಗತ್ತೆ. ಅದನ್ನು ನೀವು ಸೆಕ್ಯೂರಿಟಿ ಟೈಪ್ ಕ್ವಶನ್ನ ನೀವು ಚೂಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ ಕಾರಣದಿಂದಾಗಿ ನೀವು ಯಾವುದಾದ್ರು ನಿಮ್ಗೆ ಈಸಿ ಆಗ್ತಕ್ಕಂಥ ಒಂದು ಕ್ವಶನ್ನ ಚೂಸ್ ಮಾಡಿಕೊಂಡು ಆನ್ಸರ್ ಮಾಡ್ಕೊಳ್ಳಿ. ನಂತರ ಇಲ್ಲಿಗೆ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಅಂತ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಜಿಮೇಲಿಗೆ 24 ಗಂಟೆ ಒಳಗೆ ಒಂದು ಪಾಸ್ವರ್ಡ್ ಬರುತ್ತೆ. ಸ್ನೇಹಿತರೆ, ನೀವು ಆ ಪಾಸ್ವರ್ಡ್ನ ತೊಗೊಂಡು ನಿಮಗೆ ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಅಡ್ರೆಸ್ಸೇ ಆಗಿರುತ್ತೆ. ನಿಮ್ಮ ಜಿಮೇಲು ಹಾಗೆಯೇ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಾಸ್ವರ್ಡು ಅಷ್ಟನ್ನು ತೊಗೊಂಡು ಮತ್ತೆ ನೀವು ಹೋಮ್ ಪೇಜಿಗೆ ಬಂದು ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ ನೋಡಿ, ಈ ಆಪ್ಷನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಆಗೋದಕ್ಕೆ ಒಂದು ಪೇಜು ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ನೀವು ಅಲ್ಲಿ ಜಿಮೇಲ್ ID ಹಾಗೆಯೇ ನಿಮ್ಮ ಜಿಮೇಲ್ಗೆ ಬಂದಿರತಕ್ಕಂಥ ಪಾಸ್ವರ್ಡು ಹಾಕಿ, ತದನಂತರ ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಹಾಕಿ ನೀವು ಲಾಗಿನ್ ಅಂತ ಮಾಡಿದ್ರೆ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ 4 ಡಿಜಿಟ್ದು. ಅದನ್ನು ಹಾಕಿ ನೀವು ಮತ್ತೆ ಒಂದು ಸರಿ ಲಾಗಿನ್ ಅಂತ ಮಾಡಬೇಕಾಗತ್ತೆ. ನಂತರ ಈ ರೀತಿ ಯಶಸ್ವಿಯಾಗಿ ನಿಮ್ಮದು ಕಾವೇರಿ ಆನ್ಲೈನ್ ಸರ್ವಿಸ್ನ ಹೋಮ್ ಪೇಜು ಓಪನ್ ಆಗುತ್ತೆ. ಸ್ನೇಹಿತರೆ, ಇವಾಗ ನೀವು ಇಸಿಗೆ ಅಪ್ಲೈನ ಯಶಸ್ವಿಯಾಗಿ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ನಾನು ಆಲ್ರೆಡಿ ತುಂಬ ಜನರಿಗೆ ಇಸಿಗೆ ಅಪ್ಲೈ ಮಾಡಿಕೊಟ್ಟಿದ್ದೀನಿ. ಸಕ್ಸಸ್ಫುಲ್ಲಾಗಿ ಡೌನ್ಲೋಡು ಈ ಸಿಗ್ನೇಚರ್ ಇಸಿ ಅಂತ ಬರ್ತಾಯಿದೆ ನೋಡಿ, ಇದು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಅರ್ಥ. ಈ ರೀತಿ ನೀವು ಕೂಡ ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ಮೇಲ್ಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಂಟ್ರಲ್ ಕಾಣ್ತದೆ ನೋಡಿ, ಎನ್ಕಂಬರೆನ್ಸಿ ಸರ್ಟಿಫಿಕೇಟ್ ಅಂತ. ನೀವು ಇಸಿ ಅಪ್ಲೈ ಮಾಡಬೇಕು ಅಂದರೆ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಒಂದು ಪಾಪ ಬರುತ್ತೆ, ಕಂಟಿನ್ಯೂ ಅಂತ ಮಾಡಿ. ಇಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟಾಗಿ ಆಫ್ಟರ್ 1/1/2004 ಬಿಫೋರ್ 1/1/2004 ಅಂತೇಳಿ 2 ಆಪ್ಷನ್ ಬರುತ್ತೆ. ನೀವು ಇಸಿಗೆ 20 ವರ್ಷದ ಒಳಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅಂದರೆ 1/1/2004ನ ಅಪ್ಲೈ ಮಾಡ್ಕೊಳ್ಳಿ. ಹೆಚ್ಚಿಗೆ ಹಳೇದು ಬೇಕಿತ್ತು ಅಂದರೆ ಬಿಫೋರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ 1 ವರ್ಷದ ಇಸಿಗೆ ಅಪ್ಲೈ ಮಾಡ್ತಿರೋದ್ರಿಂದ ನಾನು 1/1/2004ನ ಅಪ್ಲೈ ಮಾಡಿಕೊಂಡೆ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು 2 ರೀತಿ ಇಸಿಗೆ ಸರ್ಚ್ ಮಾಡ್ಬೋದು. ಒಂದು ಸರ್ಚ್ ಬೈ ಪ್ರಾಪರ್ಟಿ ನಂಬರ್, ಒಂದು ಸರ್ಚ್ ಬೈ ಪಾರ್ಟಿ ನೇಮು. ಪಾರ್ಟಿ ನೇಮ್ ಮುಖಾಂತರ ಸರ್ಚ್ ಮಾಡ್ಬೋದು. ಇವಾಗ ನಾನು ಪ್ರಾಪರ್ಟಿ ನಂಬರ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಪ್ರಾಪರ್ಟಿ ನಂಬರ್ ಚೂಸ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆಯೇ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಲಾಸ್ಟಲ್ಲಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ತದನಂತರ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ ನೋಡಿ, ಇಲ್ಲಿ ಅಗ್ರಿಕಲ್ಚರಲ್, ನಾನ್ ಅಗ್ರಿಕಲ್ಚರಲ್, ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಬರುತ್ತೆ. ನೀವು ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಅಂದರೆ ನೀವು ಸ್ವತಃ ಇಲ್ಲಿ ಕಾಣ್ತಿರ್ತಕ್ಕಂಥ ಮ್ಯಾಪ್ಗೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿರೋ ಡಾಟಾನ ಫೆಚ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನ ಸ್ಟೋರ್ ಮಾಡುತ್ತೆ. ಇದು ಕೇವಲ ಒಂದು ಸರ್ವೆ ನಂಬರ್ ಇದ್ದರೆ ಮಾತ್ರ ಮಾಡ್ಬೋದು. ಒಂದಕ್ಕಿಂತ ಹೆಚ್ಚಿತ್ತು ಅಂದರೆ ನೀವು ಅಗ್ರಿಕಲ್ಚರ್ ಅಂತ ನೇರವಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನ್ ಅಗ್ರಿಕಲ್ಚರ್ ಅಂತಲೂ ಬರುತ್ತೆ, ಅದು ಏನಾದರೂ ವಸತಿ ಇದ್ದರೆ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂತು ಅಂದರೆ ನೀವು ಪ್ರಾಪರ್ಟಿ ಅಂದರೆ ನಂಬರ್ ಅಂದರೆ ನಿಮ್ಮ ಸರ್ವೆ ನಂಬರ್ ಮುಖಾಂತರ ನಾನು ಇಸಿ ಸರ್ಚ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಸರ್ವೆ ನಂಬರ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಒಂದಕ್ಕಿಂತ ಹೆಚ್ಚಿತ್ತು ಅಂದರೆ 2 ಮೋರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನೀವು ಸೇರ್ಪಡೆನ ಮಾಡಿಕೊಂಡು ಕಂಟಿನ್ಯೂ ಆಗಿ ಹೋಗ್ಬೋದು. ಒಂದು ವೇಳೆ ನೀವು ತಪ್ಪಾಗಿ ಎಂಟ್ರಿ ಮಾಡಿದರೆ ಇಲ್ಲಿ ರಿಮೂವ್ ಅಂತ ಇದೆ ನೋಡಿ, ಅದು ಮಾಡಿದ್ರೆ ರಿಮೂವ್ ಆಗುತ್ತೆ. ಅದೇ ರೀತಿ ಯಾಡ್ ಅಂತ ಇದ್ದರೆ ಹೆಚ್ಚಿಗೆ ನಂಬರ್ ಸೇರಿಸೋದಿತ್ತು ಅಂದರೆ ಯಾಡ್ ಮಾಡಿದ್ರೆ ನಿಮ್ಮ ಎಲ್ಲ ಸರ್ವೆ ನಂಬರ್ನ ಸೇರಿಸ್ಬೋದು. ಅದೇ ರೀತಿ ಸರ್ವೆ ನಂಬರೆಲ್ಲ ಫಿಲ್ ಮಾಡಿದ ನಂತರ ಬೌಂಡ್ರಿ ಡೀಟೇಲ್ಸು ಅಂದರೆ ನಿಮ್ಮ ಜಮೀನಿನ ಚೆಕ್ ಬಂದು ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಯಾರ್ಯಾರಿದೆಯೋ ಆ ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗತ್ತೆ. ತದನಂತರ ಇಲ್ಲಿ ಕೆಳಗಡೆ
ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಇಲ್ಲಿ ನೀವು ಯಾರ್ದು ಇ ಸಿ ಸರ್ಚ್ ಮಾಡ್ತಿದ್ರೆ ಅವ್ರ ನೇಮ್ನ ಹಾಕಿ. ತದನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಬರುತ್ತೆ. ನಿಮ್ಮ ಜಮೀನು ಅಂದರೆ ನಿಮ್ಮ ಆಸ್ತಿ ಎಷ್ಟಿದೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಒಟ್ಟಿಗೆ ಹಾಕಬೇಕಾಗತ್ತೆ. ಈಗ ನೀವು ಸಪೋಸ್ 4 ಸರ್ವೆ ನಂಬರಿಂದ ಎಷ್ಟು ಎಕರೆ ಬರುತ್ತೆ ಅದನ್ನು ಕೂಡಿಕೊಂಡು ಇಲ್ಲಿ ಎಕರೆಗಿದ್ರೆ ಎಕರೆ, ಕುಂಟೆ ಇದ್ದರೆ ಕುಂಟೆ, ಹಾಗೆ ಸೆಂಟ್ಸು, ಈ 3 ಕಾಲಮ್ಗೂ ನೀವು ಎಷ್ಟೆಷ್ಟಿದೆ ಅದನ್ನ ಡಿವೈಡ್ ಮಾಡಿ ಹಾಕಬೇಕಾಗತ್ತೆ. ತದನಂತರ ಇಲ್ಲಿ ಪೇರಿಯಡ್ ಆಫ್ ಇ ಸಿ ಸರ್ಚ್ ಅಂತ ನಿಮ್ಗೆ ಯಾವ ಅವಧಿಗೆ ಬೇಕು ಇ ಸಿ ಅಂತ ಕೇಳುತ್ತೆ. ಇಲ್ಲಿ ಕ್ಯಾಲೆಂಡರ್ ಮಾರ್ಕ್ ಕಾಣ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಈ ರೀತಿ ಇಲ್ಲಿ ನೀವು 2024 ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು 2003ನೇ ಇಸ್ವಿಯಿಂದ 2024 ಗಂಟ ಅಪ್ಲೈ ಮಾಡ್ಬೋದು. ನಾವು 1 ವರ್ಷದ ಇ ಸಿಗೆ ಅಪ್ಲೈ ಮಾಡ್ತಿರೋದ್ರಿಂದ ನಾವು ಕೇವಲ 2023ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ನಿಮ್ಮ ತಿಂಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಏಪ್ರಿಲ್ ಸೆಲೆಕ್ಟ್ ಮಾಡ್ಕೋತಿದ್ದೀನಿ, ಯಾಕಂದರೆ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ನೀವು ಏಪ್ರಿಲ್ 1ನೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಟು ಡೇಟು ಅಂದರೆ ಎಲ್ಲಿ ತನಕ ಬೇಕು ಅಂತ ಕೇಳುತ್ತೆ. ಇದನ್ನು ಸ್ಟಿಲ್ ಡೇಟ್ ಅಂದರೆ ಇವತ್ತಿನ ತನಕ ನೀವು ಅಪ್ಲೈ ಮಾಡಿರೋ ದಿನದ ಗಂಟ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು 1 ವರ್ಷದ ಮೇಲೆ 1 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಅದು 1 ವರ್ಷದ ಲೆಕ್ಕನೇ ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಮಾಡಿದ್ರೆ ನಿಮ್ಮ ಇ ಸಿ ಯಶಸ್ವಿಯಾಗಿ ಇದು ಈ ರೀತಿ ಸರ್ಚ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನಮ್ಮನೆ 16ರಲ್ಲಿ ನಿಮಗೆ ಇ ಸಿ ಸರ್ಚ್ ಆಗುತ್ತೆ. ಒಂದು ವೇಳೆ ಋಣಭಾರ ಕಾಣ್ ಬಂದಿದ್ದರೆ ನಮ್ಮನೆ 15 ತೋರಿಸುತ್ತೆ. ಇಲ್ಲಿ ಯಾವುದೇ ಋಣಭಾರ ಕಾಣ್ ಬಂದಿಲ್ಲ, ಆ ಕಾರಣದಿಂದಾಗಿ ಇಲ್ಲಿ ನೀವು ಕೇವಲ ಫಾರಮ್ ನಂಬರ್ 16 ಶೋ ಆಗುತ್ತೆ. ತದನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸು 3 ಇದೆ, ಇದರಲ್ಲಿ ನೀವು 2 ಕನ್ಸಲ್ಟ್ ಬಾಕ್ಸು ನಿಮ್ಮ ಒಪ್ಪಿಗೆ ಇದೆ ಅಂತೇಳಿ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ಪೇಮೆಂಟ್ನ ಮಾಡೋಕ್ಕೆ ಅಮೌಂಟ್ನ ಕೇಳುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಮೇಲೆ ಹೋಗಿ ಇಲ್ಲಿ ಸರ್ಚಿಂಗ್ ಪೇಜ್ ಕೇಳುತ್ತೆ. ಅಷ್ಟು ರೂಪಾಯಿ ಅಮೌಂಟ್ನ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ, ಆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟ್ನ ಮಾಡಲಿಕ್ಕೆ ಆಪ್ಷನ್ಗಳು ಓಪನ್ ಆಗ್ತವೆ. ಇವಾಗ ನಾನು ಮೇಕ್ ಪೇಮೆಂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಥರ ಒಂದು ಪಾಪಪ್ ಬರುತ್ತೆ, ನೀವು ಕಂಟಿನ್ಯೂ ಅಂತ ಮಾಡಿ. ತದನಂತರ ನಿಮ್ಮ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಸುಲಭವಾದ ವಿಧಾನ. ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಎಸ್ ಪಿ ಐ ಇ ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ 2 ಕನ್ಸಲ್ಟ್ ಬಾಕ್ಸ್ ಇದೆ, 2 ಕೂಡ ನೀವು ಟಿಕ್ನ ಮಾಡಬೇಕಾಗತ್ತೆ. ನಂತರ ಸಲ್ಲಿಸಿ ಅಂತ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇದು ನಿಮ್ಮ ಪೇಮೆಂಟ್ ಪೇಜ್ಗೆ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ನೀವು ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗು ಮತ್ತು ಯು ಪಿ ಐ ಈ 3 ವಿಧದಲ್ಲಿ ಮಾಡ್ಬೋದು. ಈಜಿ ಮೆಥಡ್ ಅಂದರೆ ನೀವು ಯು ಪಿ ಐನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಯು ಪಿ ಐನಲ್ಲಿ ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಇದು ಈಜಿ ಮೆಥಡ್. ನಂತರ ಇಲ್ಲಿ ಪೇ ನೋ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ಈ ರೀತಿ ಬಾರ್ ಕೋಡ್ ಶೋ ಆಗುತ್ತೆ. ತಕ್ಷಣ ನೀವು ನಿಮ್ಮ ಫೋನಲ್ಲಿರ್ತಕ್ಕಂಥ ಫೋನ್ನ ಓಪನ್ ಮಾಡಿಕೊಂಡು ಗೂಗಲ್ ಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಅಲ್ಲಿ ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ನಂತರ ನಿಮ್ಮ ಕೋಡ್ನ ಹಾಕಿ ನೀವು ಪಿನ್ ಕೋಡ್ನ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಆಟೋಮೆಟಿಕ್ಕಾಗಿ ನಿಮ್ಮ ಅಮೌಂಟು ಡೆಬಿಟ್ ಆಗಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಇ ಸಿಗೆ ಅಮೌಂಟ್ ಕಟ್ಟಿರ್ತಕ್ಕಂಥ ರಿಸಿಪ್ಟು ಜನ್ರೇಟ್ ಆಗುತ್ತೆ. ನಂತರ ರಿಟರ್ನ್ ಟು ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡಿದ್ರೆ ತದನಂತರ ಈ ರೀತಿ ಹೋಮ್ ಪೇಜ್ಗೆ ಹೋಗುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮದು ಇ ಸಿ ಆಗಿದೆ ಅಂತ ಅರ್ಥ ಅಲ್ಲ ಸ್ನೇಹಿತರೆ. ಇವಾಗ ನೀವು ಇಲ್ಲಿ ಇ ಸೈನು ಕೂಡ ಮಾಡಬೇಕು. ಅಲ್ಲಿ ಇ ಸೈನ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಂಡ್ ಫಾರ್ ಇ ಸೈನ್ ಅಂತ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಆಧಾರ್ ನಂಬರ್ನ ಹಾಕಿ KYC ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ಯಾವ ಆಧಾರ್ ನಂಬರ್ ಹಾಕಬೇಕು ಅಂದರೆ ಯಾರ್ದು ಇ ಸಿ ಸರ್ಚ್ ಮಾಡಿರ್ತಾರೋ ಅವ್ರ ಆಧಾರ್ ನಂಬರ್ನ ಹಾಕಬೇಡಿ. ಯಾರ ಹೆಸರಲ್ಲಿ ಲಾಗಿನ್ ಇರುತ್ತೋ ಆ ಲಾಗಿನಲ್ಲಿರೋ ಇರ್ತಕ್ಕಂಥವ್ರನ್ನ ಆಧಾರ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಅವರ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಕೆಳಗೆ ಕಾಣ್ತಿರೋ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಈ ಸೈನು ಸಕ್ಸಸ್ಫುಲ್ಲಾಗಿ ಆಯಿತು ಸ್ನೇಹಿತರೆ. ತದನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಕೆಳಗಡೆ ಬಂದು ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಈಗ ನೋಡಿ, ಈಗ ಕೆಳಗಡೆ ಬಂದು ನಾನು ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಆದ ನಂತರ ನಿಮ್ಗೆ ಈ ರೀತಿ ಸಕ್ಸಸ್ಫುಲ್ಲಾಗಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಒಂದು ಗ್ರೀನಲ್ಲಿ ಪಾಪಪ್ ಬರುತ್ತೆ. ಹಾಗೆಯೇ ನಿಮ್ಮ ಫೋನ್ಗೂ ಕೂಡ ಮೆಸೇಜ್ ಕೂಡ ಬರುತ್ತೆ. ನೀವು ಅದನ್ನ ಸಕಲ ID ಅದನ್ನ ಬೇಕಾದ್ರೆ ನೀವು ಸರ್ಚ್ ಮಾಡಿ ಕೂಡ ನೋಡ್ಬೋದು. ನಂತರ ಸ್ನೇಹಿತರೆ ಇಲ್ಲಿ ವೆವ್ ಫಾರಮ್ 22 ಅಂತ ತೋರಿಸುತ್ತೆ. ನಿಮ್ಮ ಅಪ್ಲಿಕೇಶನ್ನು FTA ಫಾರ್ವರ್ಡ್ ಆಗಿದೆ. SRO ಅಂದರೆ ಸಬ್ ರಿಜಿಸ್ಟ್ರ್ ಕಚೇರಿ ಅದು. ಹಾಗೆಯೇ ನಿಮ್ಮ ಅಪ್ಲಿಕೇಶನ್ ಹಾಕಿದ ನಂತರ 1 or 2 ಡೇಸ್ ಒಳಗೆ ನಿಮ್ಮ SRO ಅಂದರೆ ಸಬ್ ರಿಜಿಸ್ಟ್ರ್ ಕಚೇರಿಯಿಂದ ನಿಮ್ಮದು ಅಪ್ರೂವಲ್ ಮಾಡಿ ಈ ರೀತಿ ಡೌನ್ಲೋಡ್ ಇ ಸೈನ್ EC ಅಂತ ಬರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಸ್ಟಮರ್ ಆಗಿರ್ಬೋದು, ಅಲ್ಲದೆ ಸ್ವತಃ ನೀವೇ ಅಪ್ಲೈ ಮಾಡಿದರೂ ಕೂಡ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ನಿಮ್ಮ ಬ್ಯಾಂಕು ಈ ಥರ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಳಸ್ಬೋದು ಸ್ನೇಹಿತರೆ. ಇದು ವ್ಯಾಲಿಡ್ ಆದ EC ಆಗಿರ್ತದೆ, ಯಾಕಂದರೆ ಇದರಲ್ಲಿ ಡಿಜಿಟಲ್ ಸಿಗ್ನೇಚರ್ ಆಗಿರೋದ್ರಿಂದ ಯಾವುದೇ ಸೀಲು ಸಿಗ್ನೇಚರ್ ಅವಶ್ಯಕತೆ ಇರಲ್ಲ. ಇದು ಎಲ್ಲ ಕಚೇರಿಗಳಲ್ಲೂ ಇದು ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ. ನೀವು ಈ ರೀತಿ ನಾನು ಹೇಳಿದ ರೀತಿ ನೀವು ಎಲ್ಲ ಸ್ಟೆಪ್ಗಳನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿ ನೀವು ಅಪ್ಲೈ ಮಾಡ್ತು ಅಂದರೆ ಸೆಲ್ಫಾಗೂ ಕೂಡ ನೀವು ಮನೆಯಲ್ಲೇ ಕೂತು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ.
ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ.